ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರ ಏನಾದ್ರು? ಖಂಡಿತವಾಗ್ಲಿಲ್ಲ, ಹೆಣ್ಮಕ್ಳ ಕಳ್ಳ ಸಾಗಾಣಿಕೆ ಅಂತ ಅಲ್ಲ. ಇಲ್ಲ, ಎಲ್ಲಮ್ಮ ಹೆಣ್ಮಕ್ಳ ಕಳ್ಳ ಸಾಗಾಣಿಕೆ ಯಾವುದಿಲ್ಲ. ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಏನಾಗುತ್ತೆ ಈಗ ರೂಪಾಂತರಗೊಳ್ತಾ ಇದೆಯಲ್ಲ, ಆ ಥರದ್ದು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ, ಆದರೆ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ. ನೀನು ಅಲ್ಲಿ ಹೇಳೋದು ನಾನು ಇಲ್ಲಿ ಇರ್ತೀನಿ, ಇಲ್ಲಿ ನಾನು ಇಲ್ಲಿ ಇರ್ತೀನಿ ಅನ್ನೋದು ತಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನ ನಿಮ್ಗೆಲ್ಲ ಜನರಿಗೆ ಗೊತ್ತಿರುತ್ತೆ. ನಾನೇನು ಮಾಡ್ತಿರ್ತೀವಿ, ಡೀಟೇಲ್ ಆಗಿ ಹೇಳೋದೇ ಹೇಳ್ತೀನಿ ಅಷ್ಟೇ. ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು 30 ವರ್ಷದ ಮೇಲೆ ಕೂಡ ಬದುಕಲ್ಲ. ನಾನು ಸಿನಿಮಾ, ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿನಿಮಾ ಉದ್ದೇಶ ಅದೇನೆ, ಇನ್ನೇನು ಇಲ್ಲ. ಬೇರೆ ಪ್ರಶ್ನೆ ಇದಕ್ಕೆ ಇಷ್ಟೇ ನಾವು ಮಾತಾಡೋದು. ಯಾವುದೇ ಥರದ್ದು ಕಂಪ್ಯಾರಿಸನ್ ಇಲ್ಲ. ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ ವರ್ಲ್ಡ್ಗೆ ಎಳ್ಕೊಂಡು ಹೋದ್ರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ. ಇದರಲ್ಲಿ ಅದಿಲ್ಲ. ಭೀಮಾ ಬೇರೆ. ಭೀಮಾಲಿ ರೌಡಿ ಸಮಾನ ಯಾವುದೂ ಇಲ್ಲ. ಎಷ್ಟು ಶೂಟಿಂಗ್ ಆಗಿದೆ ನಿಮ್ಗೆ? ಆಲ್ಮೋಸ್ಟ್ ತುಂಬಾ ಇರುತ್ತೆ ನಿಮಗೆ. ಹೆಂಗೆ ಹೇಳಿ, ನಾನು ಆ ವಿಜುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗೇ ಹೋಗಿರ್ತೀವಿ. ನಾನು ರಿಯಲ್ ಆಗಿ ನೋಡಿದಂಥ ಲೋಕ, ನಾನು ರಿಯಲ್ ಆಗಿ ಇಂಟರ್ವ್ಯೂ ಮಾಡಿದಂಥ ಹೆಣ್ಣು ಮಕ್ಕಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನಾನು ರಿಯಲ್ ಆಗಿ ನೋಡಿದಂಥ ಹೆಣ್ಮಕ್ಳು ಅವ್ರ ಹೆಸರನ್ನು ಹೇಳಕ್ಕೆ ಇಷ್ಟಪಡಲ್ಲ. ನನ್ಗೆ ಬರೋದಾಗ ಅನ್ನಿಸ್ತು, ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ, ಒಂದು ಸಂದೇಶ ಕೊಡ್ಬೋದೇನೋ. ಇವಾಗಲೂ ನಡೀತಾ ಇದೆ, ಬೆಂಗಳೂರಲ್ಲೇ ನಡೆದಿದೆ ಸರ್. ಅದೆಲ್ಲೂ ಬೇರೆ ಕಡೆ ಹೋಗ್ತಾರೆ, ನಾವೇ ತಡಿಬೇಕಷ್ಟೇ. ಈಗ ಸರ್ ಇಲ್ಲಿದೆ, ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು. ಇನ್ನೆಲ್ಲೋ ತಾಲೂಕಿಗೋ ಹೋಬ್ಳಿಗೋ ಹೋದ್ರೆ ಇನ್ಯಾರೋ ಪಾಪ ರೈತರ ಮಕ್ಕಳು, ಇನ್ನೊಬ್ರು ಮತ್ತೊಬ್ರು, ಯಾರಿಗೂ ಏನೂ ಆಗೋದು ಬೇಡ. ಒಂಚೂರು ನಾವು ಹುಷಾರಾಗಿರೋಣ. ನಾವೆಲ್ಲ ಸೇರಿ, ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ರೆ 100% ಯಾರಿಗೆ ಮುಟ್ಬೇಕೋ ಅವ್ರು ಮುಟ್ಟುತ್ತೆ ವಿಷಯ. 1000% ಮುಟ್ಟುತ್ತೆ. ಅದರಿಂದ ಅವತ್ತು ಅರ್ಥ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.